ಬೆಂಗಳೂರು ಹಾಗೆ ಮೈಸೂರು ಭಾಗಕ್ಕೆ ಕುಡಿಯುವ ನೀರನ್ನು ಪೂರೈಸ್ತಾ ಇರೋ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ ಬಹಳಷ್ಟು ಕಡಿಮೆ ಆಗಿದೆ. ಮಳೆ ಬರದೇ ಹೋದರೆ ದೇವರೇ ಗತಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಖಾಲಿ ಹೊಡಿತಾ ಇರೋ ಡ್ಯಾಮ್ನ ಗೇಟ್ಗಳು, ಒಣ ಮೈದಾನದಂತಾಗಿರೋ ಜಲಾಶಯ, ಇರೋ ಸ್ವಲ್ಪ ನೀರಲ್ಲೇ ಮೀನು ಹಿಡಿತಾ ಇರೋ ಸ್ಥಳೀಯರು. ರಾಜ್ಯ ರಾಜಧಾನಿಯ ಜೀವನಾಡಿ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಸಂಪೂರ್ಣ ಕುಸಿದಿದೆ. ಯಾವಾಗಲೂ ತುಂಬಿ ತುಳುಕ್ತಾ ಇದ್ದ ಕೆಆರ್ಎಸ್ ಡ್ಯಾಂ ಇದೀಗ ಡೆಡ್ ಸ್ಟೋರೇಜ್ನತ್ತ ತಲುಪಿದೆ. 124.80 ಅಡಿ ಗರಿಷ್ಠ ಮಟ್ಟದ ಸಾಮರ್ಥ್ಯ ಹೊಂದಿರೋ ಡ್ಯಾಂನಲ್ಲಿ ಕೇವಲ 7.94 ಟಿಎಂಸಿ ನೀರಿದೆ. ಇದರಲ್ಲಿ 4.45 ಟಿಎಂಸಿ ನೀರು ಬಳಕೆಗೆ ಯೋಗ್ಯವಾಗಿಲ್ಲ. ಅದನ್ನ ಪಂಪ್ ಮಾಡಿಯೇ ಬಳಸಿಕೊಳ್ಬೇಕು. ಹೀಗಾಗಿ ಸದ್ಯ ಡ್ಯಾಂನಲ್ಲಿ 12 ಅಡಿಯಷ್ಟು ನೀರು ಲಭ್ಯವಿದ್ದು ಅದು ಖಾಲಿಯಾಗೋದರ ಒಳಗೆ ಮಳೆ ಬಾರದಿದ್ರೆ ಸಂಕಷ್ಟ ಎದುರಾಗಲಿದೆ ಅಂತಿದ್ದಾರೆ ಸ್ಥಳೀಯರು. ಖಂಡಿತ ಆತಂಕ ಇದೆ. ಇದೇ ಥರ ವಾತಾವರಣ ಮುಂದುವರೆದ್ರೆ ನನಗನ್ಸುತ್ತೆ ಈ ಬಾರಿನೂ ಕೃಷ್ಣರಾಜ ಸಾಗರ ಡ್ಯಾಮ್ ತುಂಬುತ್ತೆ ಅನ್ನೋದಕ್ಕೆ ಡೌಟ್ ಇದೆ. ಯಾವುದೇ ಕಾರಣಕ್ಕೂ ತುಂಬಲ್ಲ ಈ ವಾತಾವರಣ ನೋಡಿದ್ರೆ. ಆದ್ದರಿಂದ ಈಗಲಾರು ಎಚ್ಚೆತ್ಕೊಂಡು ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು, ರೈತರಿಗೋಸ್ಕರ ಏನು ಕ್ರಮ ಕೈಗೊಳ್ಳಬೇಕು, ಈಗಲಾರು ಕ್ರಮ ಕೈಗೊಳ್ಳಬೇಕು, ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಇನ್ನು ಡ್ಯಾಂನಲ್ಲಿ ಇಂದು 72 ಅಡಿ ನೀರು ಸಂಗ್ರಹವಾಗಿದ್ದು ಅದರಲ್ಲಿ 382 ಕ್ಯೂಸೆಕ್ನಷ್ಟು ಒಳಹರಿವಿದ್ದು 861 ಕ್ಯೂಸೆಕ್ನಷ್ಟು ಹೊರಹರಿವಿದೆ. ಇದರಲ್ಲಿ ಬೆಂಗಳೂರಿಗೆ ಪ್ರತಿದಿನ 650 ಕ್ಯೂಸೆಕ್, ಮೈಸೂರು ಮಂಡ್ಯ ಜಿಲ್ಲೆಗೆ ಪ್ರತಿದಿನ 200 ಕ್ಯೂಸೆಕ್ ಹಾಗೂ ರಾಮನಗರಕ್ಕೆ 150 ಕ್ಯೂಸೆಕ್ ನೀರು ಬೇಕಾಗಿದೆ. ಆದರೆ ಡ್ಯಾಂನಲ್ಲಿ ಲಭ್ಯವಿರುವ ನೀರನ್ನ ನೋಡಿದರೆ ಮೇ ಅಂತ್ಯದವರೆಗೂ ಸಾಕಾಗೋದಿಲ್ಲ. ಹೀಗಾಗಿ ಸಕಾಲಕ್ಕೆ ಮಳೆ ಬಾರದೆ ನೀರಿಗೆ ಹಾಹಾಕಾರ ಉಂಟಾಗಿ ಸರ್ಕಾರ ಡ್ಯಾಂನಲ್ಲಿನ ಡೆಡ್ ಸ್ಟೋರೇಜ್ ನೀರನ್ನ ಬಳಕೆ ಮಾಡಿಕೊಳ್ಳಲು ಮುಂದಾದರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಇವತ್ತು ನೀರಿನ ಸಂಗ್ರಹಣೆ ಏನು ಗೇಟ್ಗಳಿದೆ, ಆ ಗೇಟ್ಗಳಿಗೂ ಸಿಗ್ದೋಗಿರೋ ಒಂದು ಮಟ್ಟಕ್ಕೆ ಅಂದರೆ ಡೆತ್ ಸ್ಟೋರೇಜ್ ಲೆವೆಲ್ಗೆ ಬಂದಿದೆ. ಜಲಚರ ಪ್ರಾಣಿಗಳಿದೆಯಲ್ಲ, ಆ ಪ್ರಾಣಿಗಳು ಸಹಿತ ಸತ್ತೋಗ್ತವೆ. ಆದ್ದರಿಂದ ಸರ್ಕಾರ ಇದನ್ನು ಗಮನಗೊಂಡು ಬೇರೆ ಕಡೆ ಪರ್ಯಾಯವಾದ ಒಂದು ವ್ಯವಸ್ಥೆನ ಮಾಡಬೇಕು. ಇತ್ತ ಡ್ಯಾಮ್ ನೀರಿನ ನಿರ್ವಹಣೆ ಬಗ್ಗೆ ಕೆಆರ್ಎಸ್ ಕಾರ್ಯಪಾಲಕ ಇಂಜಿನಿಯರ್ ಅವರನ್ನ ವಿಚಾರಿಸಿದರೆ ಈ ಬಗ್ಗೆ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಹೇಳಬೇಕು, ನಾವು ಏನನ್ನೂ ಹೇಳುವಂತಿಲ್ಲ ಅಂತಿದ್ದಾರೆ. ಆದರೆ ಕಳೆದ 3-4 ವರ್ಷಗಳಿಂದ ಭರ್ತಿಯಾಗದೇ ಇರುವ ಡ್ಯಾಮ್ ಈಗ ಬರಿದಾಗ್ತಾ ಇರೋದು ಕಂಡು ಜಿಲ್ಲೆಯ ರೈತರು ಮಾತ್ರ ತೀವ್ರ ಆತಂಕಕ್ಕೀಡಾಗಿದ್ದಾರೆ. ರವಿ ಲಾಲಿಪಳ್ಯ, TV9 ಮಂಡ್ಯ.